ಹಾಯ್ ನಮಸ್ಕಾರ. ICC ಒನ್ ಡೇ ಕ್ರಿಕೆಟ್ಗೆ ಒಂದು ದೊಡ್ಡ ಸರ್ಜರಿ ಮಾಡೋಕೆ, ಒಂದು ಬಿಗ್ ಚೇಂಜ್ ಮಾಡೋಕೆ ಈಗ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದೆ. ಒಂದು ಪ್ರಪೋಸಲ್ ಅವ್ರಿಗೆ ಬಂದಿದೆ. ಒನ್ ಡೇ ಕ್ರಿಕೆಟನ್ನು ಉಳಿಸಬೇಕು, ಇಂಟ್ರೆಸ್ಟಿಂಗ್ ಆಗಿರಿಸಬೇಕು ಅನ್ನೋದು ಉದ್ದೇಶ. ಇದರಲ್ಲಿ ಹಲವಾರು ತೊಂದರೆಗಳಿದೆ. ಯಾಕೆ ಇದನ್ನು ಚೇಂಜ್ ಮಾಡ್ತಿದ್ದಾರೆ ಅಂತಂದರೆ, ಒನ್ ಡೇ ಕ್ರಿಕೆಟ್ಗೆ ಒಂದಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ. ಅದೇ ರೀಸನ್ಗೆ ICC ಈ ಥರ ಒಂದು ದೊಡ್ಡ ಚೇಂಜ್ಗೆ ಮುಂದಾಗಿರೋದು. ಸೊ ಇದರಲ್ಲಿ ಏನು ರೂಲ್ಸ್ ಬರುತ್ತೆ, ಹೊಸದಾಗಿ ಬರೋ ಫಾರ್ಮ್ಯಾಟಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಹಾಗೆ ಇದರ ಪ್ರಪೋಸಲನ್ನು ತಂದಿರೋದು ಯಾರು ಅಂತ ನೋಡಿದ್ರೆ, ICC ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ. ಅದರ ಹೆಸರು ಮೆಕಿನ್ಸಿ ಕಮಿಟಿ ಅಂತ. ಸೊ ಈ ಕಮಿಟಿಯಲ್ಲಿ ಕ್ರಿಕೆಟ್ ಬಗ್ಗೆ ಎಕ್ಸ್ಪರ್ಟ್ಗಳು ಸರ್ವೆ ನಡೆಸೋರು ಇರ್ತಾರೆ. ಫುಲ್ ಮೆಂಬರ್ಸ್ 12 ಮೆಂಬರ್ಸ್ ಏನಿದ್ದಾರೆ ICCಯ ಫುಲ್ ಕ್ರಿಕೆಟ್ ಮೆಂಬರ್ಸ್, ಅವ್ರನ್ನ ಹೋಗಿ ಆ ದೇಶಗಳಲ್ಲಿ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಒನ್ ಡೇ ಕ್ರಿಕೆಟ್ ಬಗ್ಗೆ ಒಪಿನಿಯನನ್ನು ಕಲೆಕ್ಟ್ ಮಾಡಲಾಗಿದೆ. ಸೊ ಎಲ್ಲ ಒಪಿನಿಯನನ್ನು ಕಲೆಕ್ಟ್ ಮಾಡಿ ಈಗ ICC ಮುಂದೆ ಅವರೊಂದು ರಿಪೋರ್ಟ್ ಇಟ್ಟಿದ್ದಾರೆ, ಪ್ರಪೋಸಲ್ ಇಟ್ಟಿದ್ದಾರೆ. ಒನ್ ಡೇ ಕ್ರಿಕೆಟ್ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತಂದರೆ ಈ ಎಲ್ಲ ಚೇಂಜಸ್ಗಳನ್ನು ತರಬೇಕು ಅಂತ. ನಿಮಗೆ ನೆನಪಿರ್ಬೋದು, ಸಚಿನ್ ತೆಂಡೂಲ್ಕರ್ ಕೂಡ ಒಂದಷ್ಟು ಕಾನ್ಸೆಪ್ಟನ್ನು ಕೊಟ್ಟಿದ್ದರು, ಒನ್ ಡೇ ಕ್ರಿಕೆಟ್ನ ಹೇಗೆ ಬದಲಾವಣೆ ಮಾಡ್ಬೋದು ಅಂತ. ಸೊ ಒನ್ ಡೇ ಕ್ರಿಕೆಟನ್ನು 25 ಓವರ್ನ 4 ಪೀಸಾಗಿ ಮಾಡಿ 4 ಇನ್ನಿಂಗ್ಸ್ ಮಾಡಿ ಅಂತ ಸಚಿನ್ ಸಜೆಷನ್ ಕೊಟ್ಟಿದ್ದರು. ಹೇಗೆ ಅಂತಂದರೆ, ಟಾಸ್ ಗೆದ್ದಂಥ ಒಂದು ಟೀಮ್ ಬ್ಯಾಟಿಂಗ್ ಮಾಡಿದ್ರೆ 25 ಓವರ್ ಬ್ಯಾಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 25 ಓವರ್ಗೆ 140ಕ್ಕೆ 4 ವಿಕೆಟ್ ಹೋಗಿದೆ ಅಂತ ಅಂದ್ಕೊಂಡ್ರೆ, ಅದಾದಮೇಲೆ ಸೆಕೆಂಡ್ ಟೀಮ್ ಬ್ಯಾಟಿಂಗ್ ಮಾಡುತ್ತೆ, ಅವರು 100ಕ್ಕೆ 5 ಅಂತ ಅಂದ್ಕೊಂಡ್ರೆ, ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 135 ಏನೋ ಇರುತ್ತಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಆಡೋದು, ಅದನ್ನು ಕಂಟಿನ್ಯೂ ಮಾಡಬೇಕು. 5 ವಿಕೆಟ್ ಹೋಗಿರುತ್ತೆ, ಅಲ್ಲಿಂದಲೇ ಕಂಟಿನ್ಯೂ ಮಾಡಿ ಟೆಸ್ಟಲ್ಲಿ ಹೇಗೆ ಲೀಡ್ ಸಿಗುತ್ತೆ, ಆಮೇಲೆ ಫೈನಲ್ ಏನು ಸ್ಕೋರ್ ಸೆಕೆಂಡ್ ಟೀಮಿಗೆ ಇಷ್ಟು ವಿಕೆಟ್ ಇದೆ, ಆದರೆ ಮತ್ತೆ ಅವ್ರಿಗೆ 10 ವಿಕೆಟ್ ವಾಪಸ್ ಬರಲ್ಲ. ಏನು ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ವಿಕೆಟನ್ನ ಕಳ್ಕೊಂಡಿರ್ತಾರೆ, ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಸೊ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಸಚಿನ್ ತೆಂಡೂಲ್ಕರ್ ಹೇಳಿದರು. ಬಟ್ ಅದಕ್ಕೆ ಪರವಿರೋಧ ವ್ಯಕ್ತವಾಗಿತ್ತು. ಒಂಥರ T20 ಥರನೇ ಆಗಿಬಿಡುತ್ತಿದ್ದು. ಹೇಗೆ ಸಚಿನ್ ಹೇಳಿದಂಥ ಕಾರಣ ಏನು ಅಂತಂದರೆ, ಡ್ಯೂ ಫ್ಯಾಕ್ಟ್ರಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಈಕ್ವಲಿ ಶೇರ್ ಆಗುತ್ತೆ ಅಂತ. ಏನಂದರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಬೌಲರ್ಸ್ಗಳಿಗೆ ಬಾಲ್ ಗ್ರಿಪ್ ಆಗ್ತಾ ಇರಲ್ಲ. ಆ ಅಡ್ವಾಂಟೇಜ್ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ಬೌಲಿಂಗ್ ಮಾಡಿದವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ 25 ಓವರ್ ಆದರೆ ಇಬ್ಬರಿಗೂ ಕೂಡ ಸೇಮ್ ಕಂಡೀಷನ್ ಸಿಗುತ್ತೆ ಅನ್ನೋದು ಒಂದಷ್ಟು ವಿಚಾರ ಆಯಿತು. ಜೊತೆಗೆ ಕ್ರಿಕೆಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ 25 ಓವರ್ ಅಂತ ಅಂದಾಗ ಅಂತ ಸಚಿನ್ ಹೇಳಿದರು. ಆದರೆ ಈ ಕಾನ್ಸೆಪ್ಟಲ್ಲಿ ಏನು ಅಂತಂದರೆ, ಈ 25 ಓವರ್ ಅಲ್ಲ, 40 ಓವರ್ಗೆ ಗೇಮನ್ನು ತರೋದು ಅಂತ. 40 ಓವರ್ಗೆ ಒನ್ ಡೇ ಕ್ರಿಕೆಟನ್ನು ತರೋ ಮೂಲಕ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡ್ಬೋದು ಅನ್ನೋದು. ಈಗ T20 ಕ್ರಿಕೆಟ್ ಆಲ್ಮೋಸ್ಟ್ ಒಂದು 3-3.5 ಗಂಟೆಯಲ್ಲಿ ಮುಗಿಯುತ್ತೆ. ಒನ್ ಡೇ ಕ್ರಿಕೆಟ್ ಅಂತಂದರೆ 50 ಓವರ್ ಸೇರಿ ಸುಮಾರು 8ರಿಂದ 8.5 ಗಂಟೆ ಬೇಕಾಗುತ್ತೆ. ಬ್ರೇಕ್ ಎಲ್ಲ ಸೇರಿ ಆಲ್ಮೋಸ್ಟ್ 9 ಗಂಟೆ ಬೇಕು. ಸೊ ಈ ಕಾರಣಕ್ಕೆ ಅಷ್ಟು ಹೊತ್ತು ಜನ ಟಿ ವಿ ಮುಂದೆ ಕೂತು ಕ್ರಿಕೆಟನ್ನು ನೋಡೋಕ್ಕೆ ಈಗ ಬಯಸಲ್ಲ. ಏನಿದ್ರು ಕೂಡ ಕ್ವಿಕ್ಕಾಗಿ ಅವ್ರಿಗೆ ಬೇಕು. ಸೊ ಇದರಿಂದ ಕಮರ್ಷಿಯಲ್ಸ್ ಕೂಡ, ಅಡ್ವರ್ಟೈಸ್ಮೆಂಟ್ ಕೊಡೋರು ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ರೆವಿನ್ಯೂ ವಿಚಾರದಲ್ಲಿ ಇದು ಕೊಡ್ತಾ ಇದೆ. ಇಷ್ಟು ಲಾಂಗ್ ಫಾರ್ಮ್ಯಾಟ್ ಬೇಕಾ? ಯಾಕಂದರೆ ವಿಶ್ವದಾದ್ಯಂತ ಸಾಕಷ್ಟು T20 ಲೀಗ್ಗಳಾಗ್ತಾ ಇದೆ. IPL ಅಂಥದ್ದು 2.5 ತಿಂಗಳು ನಡೆಯುತ್ತೆ. ಹಾಗಾಗಿ T20 ಕ್ರಿಕೆಟ್ಗೆ ಹೆಚ್ಚಿನ ಮಹತ್ವ ಸಿಗ್ತಿರುವಂಥ ಕಾಲಘಟ್ಟದಲ್ಲಿ ಟೆಸ್ಟ್ ಕೂಡ ಓಕೆ, ಟೆಸ್ಟ್ ಒಂದು ಹಂತಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಒನ್ ಡೇ ಅನ್ನೋದು ಎಲ್ಲೋ ಒಂದು ಕಡೆ ತುಂಬ ಟೈಮ್ ಟೇಕಿಂಗ್ ಸ್ಪೋರ್ಟ್ ಆಗ್ತಿದೆ, ಅದು ಫಾರ್ಮ್ಯಾಟ್ ಆಗ್ತಿದೆ ಅಂತ. ಅದರಲ್ಲೂ ಈ 15 ಓವರಿಂದ 40 ಓವರ್ ಟಿಪಿಕಲ್ ಎಲ್ಲ ಟೀಮ್ಗಳು ಕೂಡ ಆಡೋದು ಅದೇನೆ. ವೈಡ್ ಸ್ಪ್ರೆಡ್ ಆಗುತ್ತೆ, ಕಂಪ್ಲೀಟ್ ಆಗಿ 30 ಯಾರ್ಡ್ಸಿಂದ ಹೊರಗಡೆ ಹೋಗ್ತಾರೆ. ಆಮೇಲೆ ಡಿಫೆನ್ಸಿವ್ ಕ್ರಿಕೆಟ್ ಆಗ್ತಾರೆ. ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂಥ ಒಂದು ಪ್ರೋಸೆಸ್ ನಡೆಯುತ್ತೆ. ಅದು ವೀಕ್ಷಕರಿಗೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ ನೋಡೋಕ್ಕೆ. ಆಫ್ಟರ್ 15 ಓವರ್ಸ್ ಸೆಟಲ್ ಡೌನ್ ಆಗ್ತಿರೋವಂಥ ನೀವು ನೋಡ್ತೀರಾ, ಸಿಂಗಲ್, ಡಬಲ್ಸ್, ಥ್ರೀಸ್ ಈ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ರನ್ಗಳು ಕೂಡ ಬರಲ್ಲ. ವೀಕ್ಷಕರು ಕೂಡ ಯಾವಾಗ ಕೊನೆ 10 ಓವರ್ ಬರುತ್ತೆ, 40 ಓವರ್ ಬರುತ್ತೆ ಅಂತ ಕಾಯಬೇಕಾಗುತ್ತೆ ಅಂತ. ನನಗೆ ಈ ವಿಚಾರವಾಗಿ ನಿಮ್ಮ ಕಮೆಂಟ್ ಬೇಕು. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್, ಇದನ್ನು ಚೇಂಜ್ ಮಾಡೋ ಬಗ್ಗೆ. ಒನ್ ಡೇಲಿ ಈ ಥರದ್ದೊಂದು ಚೇಂಜ್ನ ಅವಶ್ಯಕತೆ ಇದೆಯಾ ಅನ್ನೋದು ನೀವು ಕೂಡ ಕಮೆಂಟ್ ಮಾಡಿ. ಒಂದು ನಮ್ಮದೊಂದು ಕಮ್ಯುನಿಟಿ ಬಿಲ್ಡ್ ಆಗಿದೆ. ಈಗ ಸುಮಾರು 40,000 ಮಂದಿ ಇದ್ದೀವಿ ನಮ್ಮ ಪೇಜಲ್ಲಿ. ಆಲ್ಮೋಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ಜಾಸ್ತಿ ಜನನೇ ನಮ್ಮಲ್ಲಿ, ನಮ್ಮ ಗ್ರೂಪಲ್ಲಿ ಈಗ ನಮ್ಮದು ಇಡೀ ಪೇಜ್ನಲ್ಲಿ ಫಾಲೋವರ್ಸ್ ಇದ್ದಾರೆ. ಸೊ ಒಂದೊಳ್ಳೆ ಚರ್ಚೆ ಆಗಲಿ ಅನ್ನೋದು ನನ್ನ ಒಂದು ಆಶಯ. ಸೊ ಹಾಗಾಗಿ ಈ ಒಂದು ರೂಲ್ಸ್ ಬರಬೇಕು ಅಂತ. ಇನ್ನೊಂದು ಪವರ್ ಪ್ಲೇ ಏನಿದೆ ಅದನ್ನು 10ರಿಂದ 8 ಓವರ್ ಮ್ಯಾಕ್ಸಿಮಮ್ 10 ಅಲ್ಲಿಗೆ ಇಳಿಸ್ಬೇಕು. ಅದಾದಮೇಲೆ ಸ್ಪಿನ್ನರ್ಗಳು ಕೂಡ ಪ್ಲೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದು ಟೀಮ್ನಲ್ಲಿ 10 ಓವರ್ ಪ್ರತಿ ಬೌಲರ್ಗೆ ಮ್ಯಾಕ್ಸಿಮಮ್ ಇರ್ತಾಯಿತ್ತು, ಅದನ್ನು 8 ಓವರ್ಗೆ ತರಬೇಕು ಅಂತ ಕೂಡ ಲೆಕ್ಕಾಚಾರ ನಡೀತಿದೆ. ಯಾಕಂದರೆ 40 ಓವರ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ 2 ಓವರ್ ಕಟ್ ಆಗುತ್ತೆ, 8 ಓವರ್ ಅಂತ. ಸೊ ಈ ಥರದೊಂದು ಪ್ರಪೋಸಲನ್ನು ಈಗ ಈ ಮೆಕಿನ್ಸಿ ಕಮಿಟಿ ತಂದಿಟ್ಟಿದೆ. ಕ್ರಿಕೆಟನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ 40 + 40 ಅಂತಂದರೆ ಆಲ್ಮೋಸ್ಟ್ ಒಂದು 6 ಗಂಟೆಯಲ್ಲಿ ಮುಗಿಯುತ್ತೆ ಅನ್ನೋದು ಲೆಕ್ಕಾಚಾರ. 20 ಓವರ್ ಕಟ್ ಡೌನ್ ಮಾಡಿದ್ರೆ 80 ಓವರ್ಸ್ ಟೋಟಲ್, 40 + 40 ಇದೊಂದು ಮ್ಯಾಕ್ಸಿಮಮ್ 6 ಗಂಟೆಯಲ್ಲಿ ಮುಗಿಯುತ್ತೆ. 3 ಗಂಟೆ ಅಂತ ನಾವು ಅಲಾಟ್ ಮಾಡಿದ್ರು ಕೂಡ ಅಂತ ಈಗ ಈ ಮೆಕಿನ್ಸಿ ಕಮಿಟಿಯವರು ಎಲ್ಲ ದೇಶಗಳಲ್ಲೂ ಕೂಡ ಸರ್ವೆ ನಡೆಸಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನೇ ಈಗ ತಗೊಂಡಿದ್ದಾರೆ ICC ಅವರು.
ಸೊ ಹೇಗೆ ಇದನ್ನು ಫೈನಲೈಸ್ ಮಾಡ್ತಾರೆ ಏನೋ ಅನ್ನೋದು ಗೊತ್ತಿಲ್ಲ. ಆದರೆ ರೋಲ್ ಆಫ್ ಸ್ಪೆಸಿಫಿಕ್ ಕ್ರಿಕೆಟ್ ಬೋರ್ಡ್ಸ್ ಇದೆ ಅದರಲ್ಲಿ, BCCI, ECB, CA ಅವರು, ಕ್ರಿಕೆಟ್ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್, ಇವರೆಲ್ಲರೂ ಕೂಡ ಇದರ ಬಗ್ಗೆ ಒಂದಷ್ಟು ಅವರ ಒಪಿನಿಯನ್ಗಳನ್ನು ಹೇಳಿದ್ದಾರೆ. ಸೊ ನನಗನ್ಸುತ್ತೆ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಎಲ್ಲೊಂದು ಕಡೆ T20 ಅಂತ ಶಾರ್ಟ್ ಫಾರ್ಮ್ಯಾಟಲ್ಲೇ ಹೋಗ್ತಾ, ಒನ್ ಡೇ ಅನ್ನೋದು ನಮಗೊಂದು ಕ್ರೇಜ್ ಇತ್ತಲ್ಲ, ಸಚಿನ್ ತೆಂಡೂಲ್ಕರ್ ಆಡಬೇಕಾದ್ರೆ, ವೀರೇಂದ್ರ ಸೆಹ್ವಾಗ್, ರಾಹುಲ್ ದ್ರಾವಿಡ್ ಅವರು ಆಡಬೇಕಾದ್ರೆ. ಸೊ ಈ ಥರದ್ದೊಂದು ಕಾಲಘಟ್ಟದಿಂದ ಎಲ್ಲೋ ಒಂದು ಕಡೆ ಮರೆಮಾಚ್ತಾ ನಾವು ಭಾಳ ಕ್ವಿಕ್ ಇಮಿಡಿಯೇಟ್ ಹ್ಯಾಪಿನೆಸ್ಗೆ, ಆ ಒಂದು ಥ್ರಿಲ್ಗೆ ಎಲ್ಲೋ ಒಂದು ಕಡೆ ನಾವು ಬಲಿ ಆಗ್ತಿದ್ದೀವ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಮೂಡುತ್ತೆ. ಸೊ ನನಗೆ 50-50, ನಾನು 50 ಓವರ್ಸ್ ಆದರೂ ಕೂಡ ನೋಡ್ತೀನಿ. ಬಟ್ ಒಂದಂತೂ ನಿಜ, ಇತ್ತೀಚೆಗೆ ಒನ್ ಡೇ ಕ್ರಿಕೆಟ್ ಸ್ವಲ್ಪ ಬೋರಿಂಗ್ ಆಗಿದೆ. ಗೊತ್ತಿಲ್ಲ ಅದು ಏನು ಅಂತ. ತುಂಬ ಫ್ಲ್ಯಾಟ್ ಪಿಚ್ಗಳು ಮಾಡಿದ್ರು ಕೂಡ 400 ರನ್ವರೆಗೂ ಹೋಗುತ್ತೆ. ಅದು ಕೂಡ ಬೋರೇನೆ ನೋಡೋಕ್ಕೆ. 400 ರನ್ ಎಲ್ಲ ಒನ್ ಡೇಲಿ ಹೊಡೆದ್ರೆ, ಒನ್ ಡೇ ಅನ್ನೋದು ನಿಮಗೆ ಆಲ್ಮೋಸ್ಟ್ ಒಂದು 270, 280, 300, ಮ್ಯಾಕ್ಸಿಮಮ್ 320, 330 ಈ ಒಂದು ರೇಂಜಲ್ಲಿದ್ದರೆ ಒನ್ ಡೇ ಕ್ರಿಕೆಟನ್ನು ನೋಡ್ಬೋದು. ಇಲ್ಲ ನೀವು ತುಂಬ ಫ್ಲ್ಯಾಟ್ ಪಿಚ್, ನಮಗೆ 6-4ಗಳೇ ಬೇಕು ಅಂತ ಅಂದರೆ 400ವರೆಗೆ ಹೋಗುತ್ತೆ. ಅಂಥ ಮ್ಯಾಚ್ಗಳನ್ನು ನೋಡಿದ್ದೀರಾ, 434 ಹೊಡೆದಿರೋದು ಕೂಡ ನೀವು ನೋಡಿದ್ದೀರಾ. ಸೊ ಈ ಥರ ಒನ್ ಡೇಲೂ ಕೂಡ T20 ರೀತಿಯಾದಂಥ ಪಿಚ್ಚನ್ನು ತಂದರೆ ಅದು ಕೂಡ ಬೋರ್ ಆಗುತ್ತೆ. ಸೊ ಈ ಥರದ್ದೊಂದು ಸಿಚುವೇಷನ್ ಇದೆ. ಪ್ರೋಸ್ ಕೂಡ ಇದೆ, ಕಾನ್ಸ್ ಎರಡೂ ಕೂಡ ಇದೆ. ನೀವು ಕಮೆಂಟ್ ಮಾಡಿ ಇದ್ರ ಬಗ್ಗೆ ಏನು ಅಂತ. ಸೊ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೊಡೋದಾದರೆ, ರೋಹಿತ್ ಶರ್ಮಾ ಈಗ ಬಂದು ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಒನ್ ಡೇ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲೇ. ಸೊ ನಮ್ಮ KL ರಾಹುಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲರನ್ನೂ ಕೂಡ ನಾವು ಮತ್ತೆ ಫಾರ್ಮ್ಯಾಟಲ್ಲಿ ನೋಡ್ಬೋದು. ಸೊ ಚರ್ಚೆ ಕೂಡ ಆಗ್ತಿದೆ T20 ಕ್ರಿಕೆಟ್ ಬಗ್ಗೆ. ನಿಮಗೂ ಕೂಡ ಗೊತ್ತಿರೋ ಹಾಗೆ KL ರಾಹುಲ್ ಅವ್ರನ್ನ T20ಗೆ ತರಬೇಕು ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಪಟಿದಾರ್ ಅವ್ರನ್ನ ತರಬೇಕು ಅಂತ. ಬಟ್ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಬಟ್ ಓವರ್ ಆಲ್ ಒಂದು ಹೊಸ ಚೇಂಜ್ ಈಗ ICC ತರೋಕ್ಕೆ ಹೊರಟಿರೋದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ನನಗೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಎಲ್ಲ ಅಪ್ಡೇಟ್ಗಳ ಜೊತೆಗೆ ಒಂದು ಬೇಸರದ ವಿಚಾರ ಏನು ಅಂತಂದರೆ, ಅಫ್ಘಾನಿಸ್ತಾನದ ಶಾಪೂರ್ ಝದ್ರಾನ್ 38ನೇ ವರ್ಷದಲ್ಲಿ ವಿಧಿವಶರಾಗಿದ್ದು. ನಾನು ಅವರು ಇನಿಷಿಯಲಿ ಬಂದಾಗ ನಾನು ನೆನಪಿದೆ, ಒಂದೊಳ್ಳೆ ಆ್ಯಕ್ಷನ್ ಅವ್ರದ್ದು. ಲೆಫ್ಟ್ ಹ್ಯಾಂಡ್ ಒಂಥರ ವಸೀಂ ಅಕ್ರಮ್ ಎಲ್ಲ ಬಂದು ಹೇಗೆ ಬಿಡ್ತಾರೆ ಆ ರೀತಿಯಾದಂಥ ಆ್ಯಕ್ಷನ್. ಅವ್ರು ಸ್ವಲ್ಪ ಹೈ ಆರ್ಮ್ ಇತ್ತು ವಸೀಂ ಅಕ್ರಮ್, ಇವ್ರು ಸ್ವಲ್ಪ ಲೋ ಆಗಿ ಬಂದು ಒಂಥರ ಲೆಫ್ಟ್ ಹ್ಯಾಂಡೆಡ್ ಶೋಯಬ್ ಅಖ್ತರ್ ಥರ ಬೌಲ್ ಬಿಡೋರು. ಲಾಂಗ್ ಬ್ಯಾಟಲ್ ಅವ್ರದ್ದು ಹಿಮೋಫ್ಯಾಗೋಸೈಟಿಕ್ ಲಿಂಪಿಯೋಸಿಯೋಸೈಟೋಸಿಸ್ ಅಂತ, ತುಂಬ HLH ಅನ್ನೋ ಒಂದು ರೇರ್ ಆ್ಯಂಡ್ ಅಗ್ರೆಸಿವ್ ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ ಅವ್ರಿಗಿತ್ತು ಅಂತ. ಬಟ್ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ನಲ್ಲಿ ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಹಾಗೆ ರಾಶೀದ್ ಖಾನ್, ನಬಿ ಇವರೆಲ್ಲರೂ ಕೂಡ ಜೊತೆಯಾಗಿ ಆಡಿದಂಥವ್ರು. ಫಸ್ಟಿಗೆ ಅವರು ಜರ್ಸಿ ಕೊಟ್ಟಿದ್ದು ಕೂಡ ನಾವು ನೋಡಿದ್ವಿ. ಸೊ ಅಂಥ ಪ್ಲೇಯರ್ಗೆ ಇವತ್ತು ಅವರೇ ಹೆಗಲು ಕೊಡಬೇಕಾಯಿತು. ಸೊ ಇದು ನಿಜಕ್ಕೂ ಕ್ರಿಕೆಟ್ನಲ್ಲಿ ಹೆಲ್ತ್ ಎಲ್ಲವೂ ಕೂಡ ಅಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಿರ್ತಾರೆ. ಬಟ್ ಕೆಲವೊಂದು ಈ ರೀತಿಯಾದಂಥ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಹೇಗೆ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಅದು ಕೂಡ 6 ಅಡಿ 2 ಇಂಚಿನ ಒಬ್ಬ ಲಾಂಗ್ ಹೇರ್ ಶೋಯಬ್ ಅಖ್ತರ್ನ ನಾನು ಹೇಳಿದ ಲೆಫ್ಟ್ ಹ್ಯಾಂಡ್ ವರ್ಷನ್ ರೀತಿಯಾಗಿದ್ದರು. 44 ODI ಆಡಿದರು, 36 T20 2009ರಿಂದ 2020 80 ಇಂಟರ್ನ್ಯಾಷನಲ್ ವಿಕೆಟ್ಸನ್ನು ಕೂಡ ಝದ್ರಾನ್ ಪಡೆದಿದ್ರು. ಸೊ ಕ್ರಿಕೆಟ್ ಫ್ಯಾಟ್ರನಿಗೆ ನಿಜವಾಗ್ಲೂ ಒಂದು ದೊಡ್ಡ ಒಂದು ಲಾಸ್ ಇದು, ಅಫ್ಘಾನಿಸ್ತಾನಿಗೆ ವಿಶೇಷವಾಗಿ. ಅಂಥ ಒಂದು ಪ್ಲೇಯರ್ನ ಕಳ್ಕೊಂಡಿರೋದು. ಏನು ಅವ್ರು ಗೇಮ್ ಆಡ್ತಾ ಇರಲಿಲ್ಲ, ಬಟ್ ಕ್ರಿಕೆಟರ್ ಒಬ್ಬ ಈ ಥರ ಒಂದು ಕಾರಣದಿಂದ ವಿಧಿವಶರಾದಾಗ ನಿಜಕ್ಕೂ ಬೇಜಾರಾಗುತ್ತೆ. ಸೊ ನಮ್ಮ ಕಡೆಯಿಂದ ಕೂಡ ರೆಸ್ಟ್ ಇನ್ ಪೀಸ್ ಝದ್ರಾನ್. ಸೊ ಇದು ಇವತ್ತಿನ ಅಪ್ಡೇಟ್. ODI ಜೊತೆಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಕೂಡ ನಾನು ಮಾತನಾಡೋಣ ಅಂತ ಅಂದ್ಕೊಂಡೆ. ಸೊ ಥ್ಯಾಂಕ್ ಯು.